ಹಾಯ್ ಹಲೋ ನಮಸ್ತೆ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಅರವಿಂದನ ಅವಾಂತರ. ಸ್ಯಾಂಡಲ್ವುಡ್ ನಟಿ, ಬಿಗ್ ಬಾಸ್ ಸ್ಪರ್ಧಿಯೊಬ್ಬರಿಗೆ ರಿಯಲ್ ಎಸ್ಟೇಟ್ ಉದ್ಯಮಿ, ನಿರ್ಮಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಕಿರುಕುಳ ನೀಡಿದ್ದಾರೆ ಅನ್ನೋದು ದೊಡ್ಡ ಸದ್ದು ಮಾಡ್ತಿದೆ. ಅಲ್ಲದೆ ಈ ಕುರಿತು ನಟಿ ನೀಡಿದ ದೂರಿನ ಅನ್ವಯ ಗೋವಿಂದರಾಜನಗರ ಠಾಣೆ ಪೊಲೀಸರು ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ವಶಕ್ಕೆ ಪಡೆದಿದ್ರು. ಬಳಿಕ ಅವರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ರು. ಈ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಸಂತ್ರಸ್ತೆ ನಟಿ ಅಳಲು ತೋಡಿಕೊಂಡಿದ್ದಾರೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ ನಟಿಯೊಬ್ಬರಿಗೆ ಉದ್ಯಮಿ, ನಿರ್ಮಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಮಾನಸಿಕ ಕಿರುಕುಳ ನೀಡಿದ್ದಾರೆ ಅನ್ನೋದು ಜೋರು ಸದ್ದು ಮಾಡ್ತಿದೆ. ನನಗೆ ಅರವಿಂದ್ 2-3 ವರ್ಷಗಳ ಹಿಂದೆ ಪರಿಚಯ ಆದ್ರು. ಬಳಿಕ ಈ ಪರಿಚಯ ಸ್ನೇಹಕ್ಕೆ ತಿರುಗಿ ಕೊನೆಗೆ ಲಿವ್ ಇನ್ ರಿಲೇಶನ್ಶಿಪ್ಗೆ ತಿರುಗಿತು. ಇದಾದ ಸುಮಾರು 1 ವರ್ಷ ಜೊತೆಯಲ್ಲಿದ್ದ ಇಬ್ಬರು ಕೊನೆಗೆ ಸಂಬಂಧ ಕಡಿದುಕೊಂಡ್ರು. ನಟಿ ಜೊತೆ ಸಂಬಂಧ ಕಡಿದುಕೊಂಡ ಬಳಿಕ ಅರವಿಂದ್ ವೆಂಕಟೇಶ್ ರೆಡ್ಡಿ ತನಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆ ನಟಿ ಆರೋಪಿಸಿದ್ರು. ಈ ಕೇಸ್ನಲ್ಲಿ ಗೋವಿಂದರಾಜನಗರ ಪೊಲೀಸ್ ಠಾಣೆ ಪೊಲೀಸರು ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಬಳಿಕ ಅವರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದಾರೆ. ಈ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಸಂತ್ರಸ್ತೆ ನಟಿ ಮಾತನಾಡಿದ್ದು, ತಮಗೆ ಯಾವ ರೀತಿ ಕಿರುಕುಳ ನೀಡುತ್ತಿದ್ರು ಅನ್ನೋದನ್ನ ಇಂಚಿಂಚಾಗಿ ತೆರೆದಿಟ್ಟಿದ್ದಾರೆ. ಅರವಿಂದರಿಂದಾಗಿ ನನ್ನ ಪ್ರೈವೇಟ್ ಲೈಫ್ ಪಬ್ಲಿಕ್ ಆಗಿದೆ. 2 ತಿಂಗಳಿಂದ ತೇಜೋವಧೆ ಮಾಡೋ ಪತ್ರಗಳು ಬಂದಿವೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರೋ ನಟಿ, ನನ್ನ ಪರ್ಸನಲ್ ಲೈಫ್ ಪಬ್ಲಿಕ್ ಮಾಡೋ ಇಚ್ಛೆ ಇಲ್ಲ, ಆದರೆ ಈಗ ಮಾತನಾಡಲೇಬೇಕಾದ ಅಗತ್ಯ ಬಂದಿದೆ. ಹೀಗಾಗಿ ನಾನು ಮಾತನಾಡುತ್ತಿದ್ದೇನೆ. ನನ್ನ ಪ್ರೈವೇಟ್ ಲೈಫ್ ಪಬ್ಲಿಕ್ ಆಗಿರುವುದರಿಂದ ನಾನು ಮಾತನಾಡುತ್ತಿದ್ದೇನೆ. ಸುಮಾರು 2 ತಿಂಗಳಿಂದ ನನ್ನ ಸ್ನೇಹಿತರಿಗೆ, ಮನೆ ಮಾಲೀಕರಿಗೆ ನನ್ನ ತೇಜೋವಧೆ ಮಾಡುವಂತ ಪತ್ರಗಳು ಬರೆಯಲಾಗಿದೆ. ಇದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಭಾವುಕರಾಗಿ ಮಾತನಾಡಿದ್ದಾರೆ. ಅಲ್ಲದೆ ಆತನ ಜೊತೆ ಇದ್ರೆ ನನ್ನ ಭವಿಷ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅವರ ಜೊತೆ ಸಂಬಂಧ ಕಡಿದುಕೊಂಡೆ ಅಂತ ಮಾಹಿತಿ ನೀಡಿದ್ರು. ಫೇಸ್ ಮಾಡಲೇಬೇಕಾಗಿರೋ ಪರಿಸ್ಥಿತಿ. ಐ ಆಮ್ ನಾಟ್ ಸಂಬಡಿ, ನಾನು ಯೂಶಲಿ ನನ್ನ ಪರ್ಸನಲ್ ಲೈಫ್ ನ ಪಬ್ಲಿಕ್ ಆಗಿ ತಗೊಂಡ್ಬರೋದೇ ಇಲ್ಲ. ಇವಾಗ ನನಗೆ ಆಪ್ಷನ್ ಇಲ್ಲ. ಬಿಕಾಸ್ ತುಂಬಾ ಬರ್ತಾ ಇರೋದ್ರಿಂದ ನನ್ನ ಸೈಡ್ ಆಫ್ ಸ್ಟೋರಿ ಮಾತಾಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಪಬ್ಲಿಕ್ ಅಲ್ಲಿ ಮಾತಾಡೋ ಪರಿಸ್ಥಿತಿ ಇಲ್ಲ ಅಂದ್ರೂ ಕೂಡ ಮಾತಾಡ್ಲೇಬೇಕಾಗುತ್ತೆ. ಅದೇ ಮ್ಯಾಮ್, ನನ್ಗೆ ಆಕ್ಚುಲಿ ಒಂದು 2 months ಇಂದ ಒಂದು ಲೆಟರ್ಸ್ ಗಳು, ತುಂಬಾ ಹರಾಸಿಂಗ್ ಲೆಟರ್ಸ್, ತುಂಬಾ ಕೆಟ್ಟದಾಗಿ ಲೆಟರ್ಸ್ ಗಳು ಬರ್ತಾ ಇತ್ತು. ನಮ್ಮ ಮನೆ ಓನರ್ಗಾಗ್ಲಿ ಅಥವಾ ನನ್ನ ಫ್ರೆಂಡ್ಸ್ ಗಳಿಗಾಗ್ಲಿ ತುಂಬಾ ನನ್ನ ಬಗ್ಗೆ ಕೆಟ್ಟದಾಗಿ ಬರ್ದು ಲೆಟರ್ಸ್ ಗಳು ಬರ್ತಾ ಇತ್ತು. ಸೊ ಆ ಒಂದು ಪ್ರಕರಣದಲ್ಲಿ ನಾನು RR ನಗರ್ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು FIR ದರ್ಜೆ ಮಾಡಿದ್ದೆ. ಅಂಡ್ 2 years ಬ್ಯಾಕ್ ನಂದು ಅರವಿಂದ್ ಆಲ್ರೆಡಿ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಅವ್ರನ್ನ ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟು, ಬಿಕಾಸ್ ಇಟ್ ವಾಸ್ ದ ಸೇಮ್ ಬಿಹೇವಿಯರ್ ಆವಾಗ್ಲೂ ಕೂಡ, ಸೊ ಅವ್ರನ್ನ ಒಂದು ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಹಾಕಿ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅಂಡ್ ಆ ಒಂದು ಇನ್ವೆಸ್ಟಿಗೇಷನ್ ಮೂಲಕ ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾಯ್ತು. ಮೇಡಮ್, ನಿಮ್ಮಿಬ್ಬರ ಸ್ನೇಹ ಮತ್ತೆ ಈ ಸಂಬಂಧ ಎಲ್ಲವೂ ಕೂಡ ಚೆನ್ನಾಗಿತ್ತು. ಮೊದಲಿಗೆ ಬಿರುಕು ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ. ಸೊ ಮ್ಯಾಮ್, ಆಬ್ವಿಯಸ್ಲಿ ಒಂದು ರಿಲೇಶನ್ಶಿಪ್ ಅಂದಾಗ ಇನಿಷಿಯಲ್ ಡೇಸ್ ಎಲ್ಲಾನು ಚೆನ್ನಾಗೇ ಇರುತ್ತೆ. ನಾವೆಲ್ಲ ನಮ್ಮ ಬೆಸ್ಟ್ ಬಿಹೇವಿಯರ್ ಅಲ್ಲಿ ಇರ್ತೀವಿ ಅಂಡ್ ಎಲ್ಲಾನು ಚೆನ್ನಾಗಿರುತ್ತೆ. ಬಟ್ ಒಂದ್ ಪರ್ಸನ್ ಜೊತೆ ಇದ್ದಾಗ್ಲೇ ಗೊತ್ತಾಗೋದು ನನ್ನ ವಿಷಯ ಅಂದ್ರೆ ನನ್ನ ಪರ್ಸನಾಲಿಟಿ ಆಗ್ಲಿ ಅಥವಾ ಅವರ ಪರ್ಸನಾಲಿಟಿ ಆಗ್ಲಿ ನನಗೆ ಕಂಪ್ಯಾಟಿಬಲ್ ಆಗ್ತಾ ಇರ್ಲಿಲ್ಲ. ಹೋಗ್ತಾ ಹೋಗ್ತಾ ತುಂಬಾ ಡಿಫರೆನ್ಸಸ್ ಗಳು ಶುರು ಆಗ್ತಿತ್ತು. ಎಮೋಷನಲ್ ಆಗಿ ತುಂಬಾ ಡ್ರೈನ್ ಔಟ್ ಆಗ್ತಾ ಇತ್ತು. ಅಂಡ್ ಇಟ್ ವಾಸ್ ಫಾರ್ ಹಿಮ್ ಆಸ್ ವೆಲ್. ಅಂದ್ರೆ ನಾವು ತುಂಬಾ ಅಂದ್ರೆ ಸ್ವಲ್ಪ ಒಂದು ಫ್ಯೂ ಮಂತ್ಸ್ ಅಷ್ಟೇ ನಾರ್ಮಲ್ ಆಗಿದ್ದು, ಚೆನ್ನಾಗಿದ್ದು. ಅಂಡ್ ಆದ್ಮೇಲೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರ್ಲಿಲ್ಲ. ಅವ್ರ ಲೈಫ್ ಸ್ಟೈಲ್ ನನಗೆ ಆಗ್ತಾ ಇರ್ಲಿಲ್ಲ, ಅಥವಾ ಪರ್ಸನಾಲಿಟಿ ಕಂಪ್ಯಾಟಿಬಲ್ ಆಗ್ತಾ ಇರ್ಲಿಲ್ಲ. ತುಂಬಾನೇ ಡಿಫರೆನ್ಸಸ್ ಕ್ರಿಯೇಟ್ ಆಗ್ತಾ ಇತ್ತು ಅಂಡ್ ತುಂಬಾ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಸೊ ನನಗದು ಇಷ್ಟು ಹೀಗೆ ಎಮೋಷನಲ್ ಆಗಿ ಇಷ್ಟೊಂದು ಡ್ಯಾಮೇಜ್ ಆಗಿ ಇರಕ್ಕಿಂತ ಅಂದ್ರೆ ಇಲ್ಲಿ ನನ್ನ ಫ್ಯೂಚರ್ ನೋಡಲ್ಲ ನಾನು. ಈ ಒಂದು ಅಂದ್ರೆ ತುಂಬಾ ಕೆಯಾಟಿಕ್ ಲೈಫ್ ಅದ ಅವ್ರ ಜೊತೆ. ಸೊ ಆ ಒಂದು ಲೈಫಲ್ಲಿ ನಾನು ಫ್ಯೂಚರ್ ನೋಡಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ನಾನು ಅದರಿಂದ ಆಚೆ ಬರಕ್ ಡಿಸೈಡ್ ಮಾಡಿದ್ದೆ ನಾನು. ಆ ಸಮಯದಲ್ಲಿ ನನಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿ.
ವೈದ್ಯಕೀಯವಾಗಿ ಪ್ರೂವ್ ಆದ್ರೂ ಅವರು ಹೀಯಾಳಿಸಿದ್ರು. ಅರವಿಂದ್ ವೆಂಕಟೇಶ್ ರೆಡ್ಡಿಯಿಂದ ಮಾನಸಿಕ ಕಿರುಕುಳ ಅನುಭವಿಸಲು ಶುರುವಾದ ಬಳಿಕ ನಟಿ ಒಮ್ಮೆ ಆತ್ಮಹತ್ಯೆಗೆ ಯತ್ನಿಸಿದ್ರು. ಈ ಕುರಿತು ಸಹ ಅವರು ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿ ಹೊಂದಿರಲಿಲ್ಲ. ಆದರೆ ಅವರು ನೀಡಿದ ಮಾನಸಿಕ ಕಿರುಕುಳದಿಂದ ನನಗೆ ಆತ್ಮಹತ್ಯೆ ಮಾಡಿಕೊಳ್ಳೋ ಆಲೋಚನೆಗಳು ಬಂದಿದ್ವು. ವೈದ್ಯಕೀಯವಾಗಿಯೂ ಕೂಡ ಇದು ಸಾಬೀತಾಗಿತ್ತು. ಆದರೆ ಇದನ್ನು ಒಪ್ಪಲು ಅವರು ಸಿದ್ಧರಿರಲಿಲ್ಲ. ನನ್ನ ಆರೋಗ್ಯ ಸ್ಥಿತಿ ಕಂಡು ಅವರು ಹೀಯಾಳಿಸಲು ಶುರು ಮಾಡಿದ್ರು ಅಂತ ಆರೋಪಿಸಿದ್ದಾರೆ. ಸಡನ್ ಆಗಿ ಒಂದೇ ಒಂದು ತಪ್ಪು ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಒಂದೇ ಒಂದು ತಪ್ಪಿನಿಂದ ಅಂಡ್ ಅದರಿಂದ ಖುಷಿ ಇಲ್ಲ ಅಂತ ಹೇಳ್ಬಿಟ್ಟು ಆಚೆ ಬರೋ ಒಂದು ತಪ್ಪಿಂದ ಲೈಫ್ ತುಂಬಾ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿತ್ತು. ಅದು ಅಂದ್ರೆ ಮೀಡಿಯಾಗ ಹೋಗ್ಬಿಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬಂದ್ಬಿಡ್ತೀನಿ. ಇವಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಎಲ್ಲರೂ ಮೆನಿಪ್ಯುಲೇಟ್ ಆಗ್ಬಿಡ್ತಾರೆ, ಹೇಗ್ ಬೇಕಾದ್ರೂ ಮಾತಾಡ್ಬಿಡ್ತಾರೆ. ಅಂಡ್ ನನಗೆ ಆ ಟೈಮಲ್ಲಿ ಅದನ್ನ ಫೇಸ್ ಮಾಡೋ ಶಕ್ತಿನೂ ಇರ್ಲಿಲ್ಲ, ಧೈರ್ಯನೂ ಇರ್ಲಿಲ್ಲ ಆಕ್ಚುಲಿ. ಅಂಡ್ ಅವರು ತುಂಬಾ ಪವರ್ಫುಲ್ ಇರೋರು, ತುಂಬಾ ದುಡ್ಡಿರೋರು ಮ್ಯಾಮ್. ಅಂಡ್ ನನಗೆ ಅನ್ಸ್ತಾ ಇರ್ಲಿಲ್ಲ ದಟ್ ನಾನು ಪ್ರಾಬಬ್ಲಿ ಇವಾಗ ನಾನು ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಐ ವಾಸ್ ರಾಂಗ್. ಇವಾಗ ನನ್ಗೆ ಸಿಗ್ತಿರೋ ಸಪೋರ್ಟ್ ಮೀಡಿಯಾದಿಂದಾಗ್ಲಿ ಅಥವಾ ಲಾ ಇಂದಾಗ್ಲಿ ಪೊಲೀಸ್ ಅವರಿಂದಾಗ್ಲಿ ಇವಾಗ ನಂಗೆ ಸಪೋರ್ಟ್ ನೋಡ್ತಿದ್ರೆ ನಾನು ಆಬ್ವಿಯಸ್ಲಿ ಅವಾಗ ದುಡ್ಬಿಟ್ಟೆ ಅನ್ಸುತ್ತೆ. ಬಿಕಾಸ್ ಆವಾಗ ನಂಗೆ ಅನಿಸ್ತಾ ಇರ್ಲಿಲ್ಲ ನಂಗೆ ಈ ತರ ಸಪೋರ್ಟ್ ಸಿಗ್ಬೋದೇನೋ ಅಥವಾ ನನ್ನ ಲೈಫೇ ಹಾಳಾಗ್ಬಿಡುತ್ತೇನೋ ಅನ್ನೋ ಒಂದು ಭಯದಲ್ಲಿದ್ದೆ. ನಾನು ಮೆಂಟಲಿ ತುಂಬಾ ಬ್ರೇಕ್ ಡೌನ್ ಆಗ್ಬಿಟ್ಟಿದ್ದೆ ಮ್ಯಾಮ್. ಮೆಡಿಕಲಿ ಐ ವಾಸ್ ಸ್ಯೂಸೈಡ್ ನಾನು ಮಾಡ್ಬೇಕು ಅಂತ ಇಲ್ಲ ಅಥವಾ ನಾನು ಐ ಆಮ್ ವೀಕ್ ಅಂತ ಅಲ್ಲ, ನಾನು ಸ್ಯೂಸೈಡ್ ಆಗ್ಬಿಟ್ಟಿದ್ದೆ ಅಂದ್ರೆ ನನಗೆ ಅದು ಬಿಟ್ಟು ಬೇರೆ ಯಾವ್ದು ಥಾಟ್ಸೇ ಬರ್ತಾ ಇರ್ಲಿಲ್ಲ ತಲೆಯಲ್ಲಿ. ಅದು ಮೆಡಿಕಲಿ ಡಯಾಗ್ನೋಸ್ ಆಗ್ಬಿಟ್ಟಿತ್ತು. ಅದನ್ನು ಕೂಡ ಅವ್ರು ತುಂಬಾ ಫನ್ ಮಾಡ್ತಾ ಇದ್ರು. ನೀನು ಹೆದರ್ಸ್ತಾ ಇದ್ಯಾ, ನೀನ್ ಸಾಯಲ್ಲ, ನೀನು ಸಾಯೋದಾಗಿದ್ರೆ ಆಲ್ರೆಡಿ ಸತ್ತೋಗ್ಬಿಡ್ತಿದ್ದೆ, ಈ ರೀತಿ ಕೂಡ ಮಾತಾಡಿ ಕುಗ್ಸಿದ್ದಾರೆ. ನೀನು ಸಾಯ್ಬೇಕು ಅಂತಾನೆ ತಗೊಂಡಿದ್ರೆ ನೀನ್ ಸತ್ತೋಗ್ಬಿಡ್ತಿದ್ದೆ, ನೀನೇನೋ ಬೇರೆ ತಗೊಂಡ್ಬಿಟ್ಟಿದ್ಯಾ, ಹೆದರ್ಸಕ್ ತಗೊಂಡ್ಬಿಟ್ಟಿದ್ಯಾ, ಈ ರೀತಿನೂ ಮಾತಾಡಿ ಕುಗ್ಗಿದ್ದಾರೆ. ಅಂಡ್ ನಾನಿದು ಸುಮ್ಮನೆ ನನ್ನ ಕಲ್ಪನೆಯಲ್ಲಿ ಹೇಳ್ತಿರ್ಲಿಲ್ಲ, ಇಟ್ ವಾಸ್ ಮೆಡಿಕಲಿ ಡಯಾಗ್ನೋಸ್ಡ್ ಫಾರ್ ಮೀ ಆ ಟೈಮಲ್ಲಿ. ಅಂಡ್ ಅದನ್ನು ತುಂಬಾ ಕೆಟ್ಟದಾಗಿ ಮಾತಾಡಿ ತುಂಬಾ ಕುಗ್ಗಿಸ್ಬಿಟ್ಟಿದ್ರು ಮ್ಯಾಮ್. ಮುಚ್ಚಳಿಕೆ ಬರೆದುಕೊಟ್ಟ ವೇಳೆಯೇ ಅರವಿಂದರಿಂದ ಬೆದರಿಕೆ. ಇದು ಗೊಡ್ಡು ಬೆದರಿಕೆ ಇರಬಹುದು ಅಂದುಕೊಂಡಿದ್ರಂತೆ ನಟಿ. ಸ್ಯಾಂಡಲ್ವುಡ್ ನಟಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಕುರಿತು ಇದೇ ಮೊದಲ ಬಾರಿಗೆ ದೂರು ನೀಡುತ್ತಿಲ್ಲ. ಬದಲಿಗೆ ಈ ಹಿಂದೆಯೂ ಮಾನಸಿಕ ಕಿರುಕುಳ ನೀಡುತ್ತಿರುವ ಕುರಿತು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು. ಈ ವೇಳೆ ಇಬ್ಬರನ್ನ ಕೂರಿಸಿ ಸಮಸ್ಯೆ ಬಗೆಹರಿಸೋಕೆ ಪ್ರಯತ್ನಿಸಲಾಗಿತ್ತು. ಆದ್ರೆ ಇಬ್ಬರು ಮತ್ತೆ ಹೊಂದಿಕೊಂಡು ಹೋಗಲು ಸಾಧ್ಯವಿಲ್ಲ, ಇಬ್ಬರ ಮಧ್ಯೆ ಸಂಬಂಧ ಏರ್ಪಡಲು ಸಾಧ್ಯವಿಲ್ಲ ಅಂತ ಇಬ್ಬರು ನಿರ್ಧರಿಸಿದ್ರು. ಈ ವೇಳೆ ಒಬ್ಬರಿಂದ ಮತ್ತೊಬ್ಬರಿಗೆ ತೊಂದರೆ ಎದುರಾಗಬಹುದು ಅಂತ ಮುಚ್ಚಳಿಕೆ ಬರೆಸಿಕೊಳ್ಳಲಾಗಿತ್ತು. ಹೀಗೆ ಮುಚ್ಚಳಿಕೆ ಬರೆದುಕೊಡುವ ವೇಳೆಯೂ ಅರವಿಂದ್ ವೆಂಕಟೇಶ್ ರೆಡ್ಡಿ ನಟಿಗೆ ಬೆದರಿಕೆ ಹಾಕಿದ್ರಂತೆ. ನೀನು ಜೀವನದಲ್ಲಿ ಚೇತರಿಕೆ ಕಂಡು ಬಂದಾಗಲೆಲ್ಲ ನಿನಗೆ ತೊಂದರೆ ಕೊಡ್ತೇನೆ ಅಂತ ಬೆದರಿಕೆ ಹಾಕಿದ್ರಂತೆ. ಆಗ ಇದೊಂದು ಗೊಡ್ಡು ಬೆದರಿಕೆ ಇರಬಹುದು ಅಂತ ನಟಿ ಅಂದುಕೊಂಡಿದ್ರಂತೆ. ಆದ್ರೆ ಈತ ನೋಡಿದ್ರೆ ಅದೇ ನಿಜ ಆಗ್ತಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಸೊ ಆ ಟೈಮಲ್ಲಿ ಅವ್ರ ಮುಂದೆನೆ ಇನ್ ಮುಂದೆ ಯಾವ್ದೇ ರೀತಿ ತೊಂದರೆ ಕೊಡಲ್ಲ, ಕಮಿಷನರ್ ಎಲ್ಲ ಮಾತಾಡಿದ್ಮೇಲೆ, ಪರಿಹಾರ ಅಲ್ಲಿ ಇರೋರು ಡೆಪ್ಯೂಟಿ ಅವ್ರು ಮಾತಾಡಿದ್ಮೇಲೆ ಇನ್ ಮುಂದೆ ಯಾವ್ದೇ ರೀತಿ ತೊಂದರೆ ಕೊಡಲ್ಲ, ಇನ್ ಮುಂದೆ ನನ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಬಿಟ್ಟು ಬಂದ ಮೇಲೆ ಸರಿ ಇನ್ನೇನು ಒಪ್ಕೊಂಡಿದಾರಲ್ಲ, ಇನ್ನೂ ಏನಕ್ಕೆ ಇದನ್ನ ಬೆಳೆಸ್ಕೊಂಡು ಹೋಗೋದು, ನಂದು ಲೈಫ್ ನೋಡ್ಕೊಬೇಕು ಅಂದ್ಬಿಟ್ಟು ನಾನು ಅದನ್ನ ಆ ಕೇಸ್ನಾಗ ನಾನೇ ಕ್ಲೋಸ್ ಮಾಡಿಸಿದ್. ಬಟ್ ಡೆಫಿನೆಟ್ಲಿ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಮ್ಯಾಮ್. ಬಟ್ ಈ ಸತಿ ಅದ್ ಯಾವಾಗ ಮತ್ತೆ ಕಂಟಿನ್ಯೂ ಆಯ್ತು, ನನ್ನ ಜೀವನ ನಾನು ನೋಡ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತು 2 ವರ್ಷದಿಂದ ನಾನು ಆಕ್ಚುಲಿ ಎಲ್ಲಾನು ಬಿಟ್ಟು ನನ್ನ ಹೆಲ್ತ್ ನ ನೋಡ್ಕೊಂಡು, ಬಿಕಾಸ್ ಅಷ್ಟೊಂದು ಡಿಸ್ಟರ್ಬ್ ಆಗ್ಬಿಟ್ಟಿದೆ, ನಾನು ಅಷ್ಟೊಂದೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ನಾನು ಪಬ್ಲಿಕ್ ಅಲ್ಲಿ ಕೈಗೇನೆ ಬಂದಿರ್ಲಿಲ್ಲ. ಬಿಕಾಸ್ ಐ ವಾಸ್ ಟೇಕಿಂಗ್, ಅಂದ್ರೆ ಇದರಿಂದಾನೇ ಆಚೆ ಬರಕ್ಕೆ ನಾನು ಎಲ್ಲರಿಂದ ಡಿಸ್ಕನೆಕ್ಟ್ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಗಳ ಜೊತೆನೂ 3-4 ಜನಗಳು ಬಿಟ್ರೆ ಇನ್ಯಾರ ಜೊತೆನೂ ನಾನು ಮೀಟ್ ಮಾಡಿಲ್ಲ, ಹೋಗಿಲ್ಲ ಆಚೆ. ಬಿಕಾಸ್ ನಂದೇ ಒಂದು ಸ್ಟ್ರಗಲ್ ನಾನು ಫೈಟ್ ಮಾಡ್ತಾ ಇದ್ದೆ. ಇನ್ನೇನು ಸರಿ ಹೋಗಬೇಕು, ನಾನು ಓಕೆ ಬೆಟರ್ ಪ್ಲೇಸ್ ಬರಬೇಕು ಅನ್ನೋ ಟೈಮಲ್ಲಿ ಮತ್ತೆ ಶುರು ಆಯ್ತು. ಅಂಡ್ ಇವ್ರು ಹೇಳಿದ್ರು ನಂಗೆ ಲಾಸ್ಟ್ ಇಯರ್ ಅಲ್ಲೇನೆ ಹೇಳಿದ್ರು ದಟ್ ನಿನ್ ಲೈಫ್ ನಾನು ಹಾಳು ಮಾಡೇ ಮಾಡ್ತೀನಿ, ನೀನ್ ಯಾವಾಗ ಎದ್ದೇಳ್ತಿ ಅವಾಗ ಬೀಳಿಸ್ತೀನಿ ಅಂತ. ನಾನು ಅವಾಗ ನಿಜವಾಗ್ಲೂ ಅದನ್ನ ಸೀರಿಯಸ್ ಅಂದ್ರೆ ನಾನು ಅನ್ಕೊಂಡಿದ್ದೆ ಬೇಜಾರಲ್ಲಿ ಮನುಷ್ಯರು ಮಾತಾಡ್ತಾರಲ್ವಾ, ಸೊ ಅವ್ರು ಬೇಜಾರಲ್ಲಿ ಮಾತಾಡಿರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಆಕ್ಚುಲಿ ಅದನ್ನೇ ಮಾಡ್ಬಿಟ್ರು ಮ್ಯಾಮ್. ನನಗೆ ಯಾವುದೇ ಕಾರು ಕೊಟ್ಟಿಲ್ಲ ಎಂದು ಸಂತ್ರಸ್ತೆ ನಟಿ ಸ್ಪಷ್ಟನೆ.
ಅರವಿಂದ್ ವೆಂಕಟೇಶ್ ರೆಡ್ಡಿ ಸಹೋದರನೇ ಪ್ರತ್ಯಕ್ಷ ಸಾಕ್ಷಿಯಂತೆ. ಅರವಿಂದ್ ವೆಂಕಟೇಶ್ ರೆಡ್ಡಿ ನನಗೆ ಯಾವುದೇ ಮನೆಯಾಗಲಿ ಕಾರ್ ಗಿಫ್ಟ್ ಆಗಲಿ ಮಾಡಿಲ್ಲ. ಒಂದು ಕಾರನ್ನ ನನಗಾಗಿ ಕೊಂಡುಕೊಂಡಿದ್ದು ನಿಜ, ಆದರೆ ಒಂದೇ ಒಂದು ದಿನವೂ ನಾನು ಕಾರನ್ನ ಬಳಸಿಲ್ಲ. ನಾನು ಮೈಸೂರಿನಲ್ಲಿದ್ದಾಗ ಕಾರು ಕೊಂಡುಕೊಂಡು ಅದನ್ನ ನನ್ನ ಬಳಿ ಕಳಿಸಿದ್ರು. ತಕ್ಷಣವೇ ಆ ಕಾರು ಬೇಡ ಅಂತ ನಾನು ವಾಪಸ್ ಕಳಿಸಿದ್ದೆ ಅಂತ ನಟಿ ಸ್ಪಷ್ಟನೆ ನೀಡಿದ್ದಾರೆ. ನಾನು ಲೈಫ್ ಲಾಂಗ್ ನನ್ನ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಅವ್ರು ಯಾವ ಮನೆನೂ ನನಗೆ ಕೊಡ್ಸಿಲ್ಲ. ಪ್ಲೀಸ್ ತೋರ್ಸಕ್ಕಿಲ್ಲ, ನನ್ನ ಹೆಸರಲ್ಲಿ ಯಾವ್ದಾದ್ರು ಮನೆ ಇದ್ರೆ ಯಾವ ಕಾರು ನನಗೆ ಕೊಡ್ಸಿಲ್ಲ. ಅಫ್ಕೋರ್ಸ್ ಅವ್ರ ಕಾರ್ ಮಾಡ್ಸಿದ್ರಂತೆ, ಆ ಕಾರ್ನ ನಾನು ತಗೊಬಂದು ತೋರ್ಸಿದಾರೆ ಕೂಡ, ನಿನ್ಗೋಸ್ಕರ ಮಾಡ್ಸಿರೋ ಕಾರು ಅಂತ ಹೇಳ್ಬಿಟ್ಟು. ಅಲ್ಲಿ ಆಕ್ಚುಲಿ ನಾನು ಇದು ಎಲ್ಲಾ ವಿಷಯನೂ ನಾನ್ ನೋಡಿದ್ದು ಅವ್ರು ನೋಡಿದ್ದು ಇರ್ಬೋದು, ಬಟ್ ಇದ್ರಲ್ಲಿ ಒಬ್ರು ಪ್ರೂಫ್ ಕೂಡ ಇದ್ರು, ಅವ್ರ ಅಣ್ಣ ವಿಶ್ವನಾಥ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ಗೊತ್ತಿಲ್ಲ ಇವತ್ತು ಆಚೆ ಬಂತ ಅವ್ರ ಅಣ್ಣ ಅದು. ಸೊ ನನ್ ಸಪೋರ್ಟಿವ್ ಆಗಿ ಅಥವಾ ಸತ್ಯ ಮಾತಾಡ್ತಾರೋ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಇದು ಆಗಿರೋ ಸತ್ಯ. ಅದಕ್ಕೆ ಅವ್ರ ಹೆಸರು ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ಸೋ ಸಾರಿ ಟು ಮೆನ್ಷನ್ ಹಿಸ್ ನೇಮ್, ಬಟ್ ಅವ್ರ ಪ್ರೂಫ್ ಅಲ್ಲಿ ಇದ್ರು. ಅವ್ರು ಯಾವ್ದೋ ಕಾರ್ನ ಎಷ್ಟೋ ಕೋಟಿ ಕೊಟ್ಟು ಕಸ್ಟಮೈಸ್ ಮಾಡಿ ತಗೊಂಡ್ಬಂದ್ರು ನಂಗೆ. ಬಟ್ ಆ ಕಾರ್ನ ನಾನು 5 ನಿಮಿಷನೂ ನನ್ನ ಹತ್ರ ಇಟ್ಕೊಂಡಿಲ್ಲ ಮ್ಯಾಮ್, ಹಾಗೇನೆ ವಾಪಸ್ ಕಳ್ಸಿದ್ ನನಗ್ ಬೇಡ ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ನನಗ್ ಕೊಡ್ಸಿ ಅಂತ ಹೇಳ್ಕೊಂಡು ಓಡಾಡೋದು ತಪ್ಪು. ಅವರ ಸ್ವಇಚ್ಛೆಯಲ್ಲಿ ಅವ್ರ ದುಡ್ಡು ಖರ್ಚು ಮಾಡಿ ಅವ್ರು ಮಾಡ್ಸಿರೋ ಕಾರ್ನ ನಾನು ಯೂಸ್ ಆದ್ರೂ ಮಾಡಿದಿನ ಇಲ್ಲ, ಒಂದು ಸತಿನೂ ಯೂಸ್ ಮಾಡಿಲ್ಲ. ಅವ್ರ ಅಣ್ಣನ್ಗೂ ಹೇಳಿ ಆ ಮನುಷ್ಯನ್ಗೆ ನೋ ಹೇಳೋದು ಆಗಲ್ಲ ಮ್ಯಾಮ್, ಯಾವ್ದೇ ವಿಷಯದಲ್ಲಾಗ್ಲಿ. ರಿಲೇಶನ್ಶಿಪ್ ಬಿಟ್ಬಿಡಿ, ನೀವು ಅವ್ರಿಗೆ ಏನೇನೆ ನನಗೆ ಆ ಸುತ್ತಮುತ್ತ ಎಲ್ಲರಿಗೂ ಅವ್ರು ಕೊಟ್ಟಿದ್ದನ್ನು ತಗೊಬೇಕು ಆ ರೀತಿ. ಅವರು ಆ ಕಾರ್ ಬೇಡ ಅಂದಾಗ್ಲೂ ಅವ್ರಿಗೆ ಕೋಪ ಬಂದಿದ್ದು. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ, ಅವ್ರ ಅಣ್ಣನ ಜೊತೆನೂ ಕೂತ್ಕೊಂಡು ಮಾತಾಡಿ, ನನಗೆ ಇವಾಗ ಬೇಡ ಈ ಕಾರ್, ದಯವಿಟ್ಟು ನೀವು ಬ್ಯಾಂಗ್ಳೂರ್ ತಗೊಂಡ್ಬಿಡಿ ಅಂತ ಹೇಳಿ. ನಾನು ಮೈಸೂರಲ್ಲಿ ಇದ್ದೆ ಅವಾಗ ಅಮ್ಮನ ಮನೆಯಲ್ಲಿ, ದಯವಿಟ್ಟು ವಾಪಸ್ ತಗೊಂಡೋಗಿ ಅಂತ ಹೇಳಿ ಕಳ್ಸಿದೀನಿ ಮ್ಯಾಮ್. ಆ ಕಾರ್ನ ನನ್ನ ಹತ್ರ ಇಟ್ಕೊಂಡು ಇಲ್ಲ. ಆ ಕಾರ್ ಅವ್ರ ಹತ್ರನೇ ಇದೆ, ಆ ಕಾರ್ ಅವರೇ ಯೂಸ್ ಮಾಡ್ತಾ ಇದಾರೆ. ವೇಶ್ಯಾವಾಟಿಕೆ ನಡೆಸುತ್ತಿದ್ದೇನೆ ಎಂದು ಸುಳ್ಳು ಆರೋಪ. ಅಪಾರ್ಟ್ಮೆಂಟ್ನಲ್ಲಿ ವೇಶ್ಯಾವಾಟಿಕೆ ನಡೆಸಲು ಆಗುತ್ತಾ? ನನ್ನ ಚಾರಿತ್ರ್ಯವಧೆ ಮಾಡಲು ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ಅಲ್ಲದೆ ನಾನು ವೇಶ್ಯಾವಾಟಿಕೆ ಮಾಡ್ತಿದ್ದೇನೆ ಅಂತ ಆರೋಪ ಮಾಡಿದ್ದಾರೆ. ನನಗೆ ಆ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಇರುವುದು ಅಪಾರ್ಟ್ಮೆಂಟ್ನಲ್ಲಿ. ಅಪಾರ್ಟ್ಮೆಂಟ್ಗೆ ಬರೋ ಗೆಸ್ಟ್ಗಳು ಸಹಿ ಹಾಕಿ ಎಂಟ್ರಿ ಕೊಡ್ತಾರೆ. ಅಪಾರ್ಟ್ಮೆಂಟ್ ದಾಖಲೆಗಳನ್ನು ಚೆಕ್ ಮಾಡಿಕೊಳ್ಳಲಿ. ಅಪಾರ್ಟ್ಮೆಂಟ್ನಲ್ಲಿ ವೇಶ್ಯಾವಾಟಿಕೆ ನಡೆಸಲು ಸಾಧ್ಯವೇ ಇಲ್ಲ ಅಂತ ನಟಿ ಪ್ರಶ್ನಿಸಿದ್ದಾರೆ. ಸಾರಿ, ನಾನು ಈ ವಿಚಾರ ಕೇಳಬಾರ್ದು, ಆದರೂ ಕೇಳ್ತಾ ಇದ್ದೀನಿ. ನೀವು ಈ ವಿಚಾರವನ್ನು FIR ಅಲ್ಲೂ ಕೂಡ ಉಲ್ಲೇಖ ಮಾಡಿದ್ದೀರಿ. ವೇಶ್ಯಾವಾಟಿಕೆಯನ್ನ ನಡೆಸ್ತಾ ಅಂತ ಹೇಳಿ ಅವರು ನೀವು ನಡೆಸ್ತಾ ಇದ್ದೀನಿ ಅವರು ಹೇಳಿದ್ರಂತೆ, ಹೌದಾ ಅಂತ ಹೇಳಿ. ಯಾಕೆಂದ್ರೆ ಇದೆಲ್ಲ ಸಣ್ಣ ಪುಟ್ಟ ವಿಚಾರ ಅಲ್ಲ. ಯಾಕೆಂದ್ರೆ ಮನಸ್ಸಿಗೆ ಬಹಳ ನೋವಾಗತ್ತೆ ಈ ರೀತಿಯಾಗಿ ಅವ್ರು ನಡ್ಕೊಂಡಂತಹ ಸಂದರ್ಭದಲ್ಲಿ. ನಾವು ಪ್ರೀತಿ ಮಾಡಿದವರು ಈ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ನಾವೆಲ್ಲಿ ಹೋಗೋಣ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಖಂಡಿತ ಮ್ಯಾಮ್, ಆತರ ಮಾತಾಡಿದ್ರು. ಅಂಡ್ ಇವಾಗ ಬರ್ತಿರೋ ಲೆಟರ್ಸ್ ಅಲ್ಲೂ ಕೂಡ ಅದೇ ರೀತಿ ಬರೆದು ಕಳಿಸ್ತಾರೆ. ನಾನಿರೋದು ಗೇಟೆಡ್ ಕಮ್ಯುನಿಟಿಯಲ್ಲಿ ಮ್ಯಾಮ್. ಅಂಡ್ ಅಪಾರ್ಟ್ಮೆಂಟ್ಗೆ ಸೈನ್ ಹಾಕ್ದೆ ಅಥವಾ ಕೇಳದೆ ಯಾರು ಬರಂಗೇ ಇಲ್ಲ. ನಾನು ಈ 1 ವರ್ಷದಲ್ಲಿ ನಾನೇ ಹೇಳ್ತೇನೆ, 4 ಜನ ಬಿಟ್ಟು 5ನೇ ಮನುಷ್ಯನ ಮೀಟೇ ಮಾಡಿಲ್ಲ. ನಾನು ಎಲ್ಲರ ಹತ್ರ ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದೀನಿ ಬೇಡ ಅಂತ ಹೇಳ್ಬಿಟ್ಟು. ಆದ್ರೂ ಇವಾಗ್ಲೂ ನನಗೆ ಈ ರೀತಿಯಾದ ಒಂದು ಲೆಟರ್ ಬರೆದು ಕಳಿಸಿದ್ದಾರೆ ಅಂದ್ರೆ ಈ ತರ ಎಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ನೋವು ಕೊಡುತ್ತೆ. ಅಂಡ್ ಇವಾಗ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅಟ್ ಸಮ್ ಪಾಯಿಂಟ್ ಒಂದು ಪರ್ಸನ್ಗೆ ರಿಯಲೈಸೇಷನ್ ಆಗ್ಬೇಕು, ಸಾಕು ಇದು ಬಿಟ್ಬಿಡ್ಬೇಕು ಇಲ್ಲಿಗೆ, ಇನ್ನೂ ಇದನ್ನ ಅಗ್ಲಿ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಐ ವಾಸ್ ರಿಯಲಿ ಎಕ್ಸ್ಪೆಕ್ಟಿಂಗ್ ದಟ್. ಬಟ್ ಅದು ಇನ್ನೂ ಇಲ್ಲಿ ಕುತ್ಕೊಂಡು ಎಷ್ಟು ಮಾತಾಡ್ತೀವಿ ಅಷ್ಟೇ ಐ ಥಿಂಕ್ ನಮ್ಮ ಲೈಫ್ ನ ನಾವು ಹಾಳು ಮಾಡ್ಕೊಂತ ಇದೀವಿ ಅಂತ ಅನ್ಸ್ತಾ ಇದೆ ನಂಗೆ. ಅಂಡ್ ಸ್ಯಾಂಡಲ್ವುಡ್ ನಟಿ ತಮ್ಮ ವಿರುದ್ಧ ಮಾಡಿರೋ ಆರೋಪಗಳ ಕುರಿತು ಉದ್ಯಮಿ ನಿರ್ಮಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ಅರವಿಂದ್ ರೆಡ್ಡಿ ನಟಿ ಮಾಡಿರೋ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ನಟಿಯ ವಿರುದ್ಧವೇ ಪ್ರತ್ಯಾರೋಪ ಮಾಡಿದ್ದಾರೆ. ತಮ್ಮ ಜೊತೆಗಿನ ಸಂಬಂಧ ಕಡಿದುಕೊಳ್ಳಲು ದೂರು ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಮ್ಮ ವಿರುದ್ಧ ಮಾನಸಿಕ ಕಿರುಕುಳದ ಆರೋಪ ಮಾಡಿ ಪೊಲೀಸರಿಗೆ ದೂರು ನೀಡಿರೋ ಕುರಿತು ಉದ್ಯಮಿ ನಿರ್ಮಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಟಿ ಮಾಡಿರೋ ಆರೋಪಗಳು ಸುಳ್ಳು ಅಂತ ಹೇಳಿದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ಅರವಿಂದ್ ವೆಂಕಟೇಶ್ ರೆಡ್ಡಿ ನಟಿ ವಿರುದ್ಧವೇ ಪ್ರತ್ಯಾರೋಪ ಮಾಡಿದ್ದಾರೆ. ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಾಗ ಬೇರೊಬ್ಬ ವ್ಯಕ್ತಿ ಜೊತೆ ಸಂಬಂಧ ಬೆಳೆಸಿದ್ರು. ಇದರ ಕುರಿತು ಪ್ರಶ್ನಿಸಿದ್ದಕ್ಕೆ ನನ್ನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ ಅಂತ ಅರವಿಂದ್ ವೆಂಕಟೇಶ್ ರೆಡ್ಡಿ ಹೇಳಿದ್ದಾರೆ. ದೂರು ನೀಡಿದ್ದಾರೆ ಎಂಬುದು ಕೇಳಿ ನನಗೆ ಆಶ್ಚರ್ಯವಾಗಿತ್ತು. ಶ್ರೀಲಂಕಾದಿಂದ ವಾಪಸ್ ಬಂದು ಹೇಳಿಕೆ ಕೊಡ್ತೀನಿ ಎಂದಿದ್ದೆ.
ತಮ್ಮ ವಿರುದ್ಧ ಸ್ಯಾಂಡಲ್ವುಡ್ ನಟಿ ದೂರು ನೀಡಿದ್ದಾರೆ ಅಂತ ಕೇಳಿ ನನಗೆ ಆಶ್ಚರ್ಯವಾಗಿತ್ತು. ದೂರು ನೀಡಿದ ಬಳಿಕ ನನಗೆ ಸಮನ್ಸ್ ಕೊಟ್ಟಿದ್ರು. ಆಗ ನಾನು ಶ್ರೀಲಂಕಾದಿಂದ ವಾಪಸ್ಸಾದ ಬಳಿಕ ಬಂದು ಹೇಳಿಕೆ ಕೊಡ್ತೀನಿ ಎಂದಿದ್ದೆ. ಇದೇ ರೀತಿ ನಾನು ಶ್ರೀಲಂಕಾದಿಂದ ಬರೋ ಹೊತ್ತಿಗೆ ನನ್ನ ವಿರುದ್ಧ ಲುಕ್ಔಟ್ ಸರ್ಕ್ಯುಲರ್ ಹೊರಡಿಸಲಾಗಿದೆ ಅಂತ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಈಗ ನನಗೆ ಜಾಮೀನು ಸಿಕ್ಕಿದೆ ಅಂತ ಅರವಿಂದ್ ವೆಂಕಟೇಶ್ ರೆಡ್ಡಿ ಹೇಳಿದ್ದಾರೆ. ಸರ್ಪ್ರೈಸಿಂಗ್ ಆಗಿತ್ತು, ಯಾಕಂದರೆ ನಾನು ಅವ್ರ ಜೊತೆ ಸುಮಾರು 1.5 ವರ್ಷದಿಂದ ಟಚ್ಚಲ್ಲಿ ಇಲ್ಲದೇ ಇರೋವಾಗ ಸಡನ್ನಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಆಶ್ಚರ್ಯ ಆಯಿತು. ಕಂಪ್ಲೇಂಟ್ ಕೊಟ್ಟ ನಂತರ ನನಗೆ RR ನಗರ್ ಪೊಲೀಸ್ ಸ್ಟೇಷನಿಂದ ಒಂದು ನೋಟಿಸ್ ಕೊಟ್ಟಿದ್ದರು. ಆ ನೋಟಿಸ್ ಕೊಡೋ ದಿನವೇ ನಾನು ಶ್ರೀಲಂಕಾಗೆ ಹೊರಡ್ತಾ ಇದ್ದೆ. ಸೊ ಅದರಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿದ್ದೆ, ನಾನು ಶ್ರೀಲಂಕಾದಿಂದ ಬಂದ ನಂತರ ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಅವ್ರಿಗಾಗಲೇ ತಿಳಿಸಿದ್ದೆ ನಾನು. ಆ ನಂತರ ಬೆಳವಣಿಗೆಯಲ್ಲಿ ನಾನು ಶ್ರೀಲಂಕಾದಿಂದ ವಾಪಸ್ ಬಂದಿದ್ದು RR ನಗರ್ ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಡೋಣ ಅಂತ. ಬಟ್ ಅಷ್ಟೊತ್ತಿಗೆ ಏರ್ಪೋರ್ಟಲ್ಲಿ ನನ್ನ ಮೇಲೆ ಲುಕ್ಔಟ್ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿ ಏರ್ಪೋರ್ಟಲ್ಲಿ ಡಿಟೈನ್ ಮಾಡಿದ ನಂತರ ಸ್ಟೇಷನ್ ಕರ್ಕೊಂಬಂದು ಇಂಟ್ರೋಗೇಷನ್ ಮಾಡಿ ನಿನ್ನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟಲ್ಲಿ ಬೇಲ್ ಆಯಿತು. ನನ್ನ ಜೊತೆ ಇದ್ದಾಗಲೇ ಬೇರೊಬ್ಬನ ಜೊತೆ ಸಂಬಂಧ ಇತ್ತು. ಈ ಬಗ್ಗೆ ಕೇಳಿದ್ರೆ ನಾನು ಯಾರಿಗೂ ಉತ್ತರ ನೀಡಲ್ಲ ಅಂದಿದ್ಲು ನಟಿ ವಿರುದ್ಧ ಪ್ರತ್ಯಾರೋಪ ಮಾಡಿರೋ ಅರವಿಂದ್ ರೆಡ್ಡಿ. ನನ್ನ ಜೊತೆ ಸಂಬಂಧ ಇದ್ದಾಗಲೇ ಬೇರೊಬ್ಬನ ವ್ಯಕ್ತಿಯ ಜೊತೆ ಹೆಚ್ಚು ಸಲುಗೆಯಿಂದ ವರ್ತನೆ ಮಾಡ್ತಿದ್ಲು. ಆತ ನನ್ನ ಫ್ರೆಂಡ್ ಅಂತ ಹೇಳಿಕೊಂಡಿದ್ಲು. ಈ ಬಗ್ಗೆ ನಾನು ಕೇಳಿದಾಗ ನಾನು ಈ ಕುರಿತು ಉತ್ತರ ನೀಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಟಿ ಹೇಳಿದ್ಲು ಅಂತ ಅರವಿಂದ್ ರೆಡ್ಡಿ ಆರೋಪಿಸಿದ್ದಾರೆ. ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾರೆ, ಬಟ್ ಆ ಹುಡುಗನ ಜೊತೆ ಸ್ವಲ್ಪ ಜಾಸ್ತಿ ಇಂಟ್ರ್ಯಾಕ್ಷನ್ನು ಮತ್ತು ಜೊತೆನಲ್ಲಿ ಟ್ರಾವೆಲ್ ಮಾಡೋದು 2-3 ಜಾಗಕ್ಕೆ, ಗೋವಾಗೆ ಮತ್ತು ಟ್ಯಾನ್ಜಾನಿಯಾಗೆ ಎಲ್ಲ ಜೊತೆನಲ್ಲಿ ಟ್ರಾವೆಲ್ ಮಾಡಿರೋದು ನನಗೆ ಅವ್ರ ಫ್ರೆಂಡೇ ಒಬ್ಬರು ನನಗೆ ಇಂಟಿಮೇಷನ್ ಕೊಟ್ಟರು. ಅದು ಕೊಟ್ಟಾಗ ನಾನು ಅವ್ರನ್ನ ಕೇಳಿದೆ ಏನಿದು ಅಂತ. ಕೇಳಿದಾಗ ನಾನು ಐ ಆಮ್ ನಾಟ್ ಆನ್ಸರಬಲ್ ಟು ಎನಿಬಡಿ, ನಾನು ನಿನಗೆ ಜವಾಬ್ ಕೊಡೋ ನೆಸೆಸಿಟಿ ಇಲ್ಲ ನನಗೆ ಅಂತ ಹೇಳಿ ನಾವು ದೂರ ಆಗಿದ್ದು. ಆಕೆಯ ತಮ್ಮನನ್ನ ಕೊಲ್ಲಿಸುವ ಉದ್ದೇಶವೇ ನನಗಿಲ್ಲ ಎಂದ ರೆಡ್ಡಿ. ಅಕ್ರಮ ಎಸಗಿ ನಾನು ಕಟ್ಟಿರುವ ಸಾಮ್ರಾಜ್ಯ ಕಳೆದುಕೊಳ್ಳುವುದಿಲ್ಲ. ನಟಿ ನೀಡಿರೋ ದೂರಿನಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿ ನನ್ನ ತಮ್ಮನನ್ನ ಕೊಲ್ಲಿಸುವ ಉದ್ದೇಶ ಹೊಂದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಅರವಿಂದ್ ವೆಂಕಟೇಶ್ ರೆಡ್ಡಿ ಕೊಲೆ ಮಾಡುವುದು ಅಷ್ಟೊಂದು ಸುಲಭವೇ ಅಂತ ಪ್ರಶ್ನಿಸಿದ್ದಾರೆ. ಕೊಲೆ ಅಥವಾ ಬೇರೆ ಯಾವುದೇ ಅಕ್ರಮ ಚಟುವಟಿಕೆ ನಡೆಸಿ ನಾನು ಕಟ್ಟಿರೋ ಸಾಮ್ರಾಜ್ಯವನ್ನ ಕಳೆದುಕೊಳ್ಳುವಷ್ಟು ಮೂರ್ಖನಲ್ಲ ಅಂದಿದ್ದಾರೆ. ಕೊಲೆ ಮಾಡೋದು ಅಷ್ಟು ಈಸಿನಾ ಇವತ್ತು? ಅಲ್ಲ, ಯಾರಾದರೂ ಆ ಥರ ಆರೋಪನೆ ಮಾಡ್ಬೋದಾ? ಕೊಲೆ ಮಾಡೋದಕ್ಕೂ ನನಗೆ ಆ ನೆಸೆಸಿಟಿ ಇಲ್ಲ. ಯಾಕಂದರೆ ನನ್ನದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನೋದಿದೆ, ನಾನೇ ಒಂದು ಎಂಪೈರ್ ಕಟ್ಟಿದ್ದೀನಿ. ಆ ಎಂಪೈರ್ನ ನಾನು ಬೀಳ್ಸ್ಕೊಳ್ಳೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನಾನು ಕೊಲೆ, ಈ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ನಾನು ಸ್ಟೆಪ್ ಇನ್ ಆಗೋದಿಲ್ಲ, ನಂಗೆ ಸ್ಟೆಪ್ ಇನ್ ಆಗೋ ನೆಸೆಸಿಟಿನೂ ಇಲ್ಲ. ಆಕೆಯ ಫ್ರೆಂಡ್ ಪತ್ನಿ ಮನೆ ಮಾಲೀಕರಿಗೆ ಪತ್ರ ಬರೆದಿಲ್ಲ. ಫ್ರೆಂಡ್ ಪತ್ನಿಗೆ ಸಂಶಯ ಬಂದು ಇವರ ಸಂಬಂಧ ಬೆಳಕಿಗೆ. ನನ್ನ ವಿರುದ್ಧ ದೂರು ನೀಡಿದ್ದಾರೆ ಅನ್ನುವುದೇ ನನಗೆ ಆಶ್ಚರ್ಯ ತಂದಿದೆ. ಈ ದೂರನ್ನ ಓದಿದಾಗ ನನಗೆ ಅನಿಸಿದ್ದು ಆಕೆಯ ಫ್ರೆಂಡ್ ಪತ್ನಿಗೆ ಸಂಶಯ ಬಂದಿದೆ. ಬಳಿಕ ಆಕೆ ಮನೆಯಲ್ಲಿ ರಂಪಾಟ ಮಾಡಿದ್ರಂತೆ. ಇವರಿಬ್ಬರ ಸಂಬಂಧ ಬೆಳಕಿಗೆ ಬಂದಿರಬಹುದು. ಆಕೆಯ ಫ್ರೆಂಡ್ ಪತ್ನಿಗೆ ಅಥವಾ ಆಕೆಯ ಮನೆ ಮಾಲೀಕರಿಗೆ ನಾನು ಪತ್ರ ಬರೆದಿಲ್ಲ. ಪತ್ರ ಬರೆಯಬೇಕಾದ ಅವಶ್ಯಕತೆ ಕೂಡ ನನಗಿಲ್ಲ. ಹೀಗಿದ್ರೂ ಆಕೆ ನನ್ನ ವಿರುದ್ಧ ದೂರು ನೀಡಿದ್ದಾಳೆ. ಯಾಕೆ ನನ್ನ ವಿರುದ್ಧ ದೂರು ನೀಡಿದ್ದಾಳೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಅರವಿಂದ್ ವೆಂಕಟೇಶ್ ರೆಡ್ಡಿ ಹೇಳಿದ್ದಾರೆ. ಕಂಪ್ಲೇಂಟ್ನ ರೀಡ್ ಮಾಡಿದಾಗ ನನಗೆ ಬಂದಿದ್ದು ಫೀಲಿಂಗ್ ಏನು ಅಂದರೆ, ಒಬ್ಬರ ಜೊತೆ ಸಂಬಂಧ ಬೆಳೆಸ್ಕೊಂಡ್ಮೇಲೆ ಅವ್ರ ಮನೆಯಲ್ಲಿ ಆ ವಿಚಾರ ಗೊತ್ತೇ ಆಗುತ್ತೆ. ಆ ಹುಡುಗನಿಗೆ ಮದುವೆ ಆಗಿದೆ. ಮದುವೆ ಆದ ನಂತರ ಹುಡುಗ ಯಾರೋ ಒಬ್ಬರ ಜೊತೆ ರೆಗ್ಯುಲರಾಗಿ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ, ರೆಗ್ಯುಲರಾಗಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಎಲ್ಲೆಲ್ಲೋ ಟ್ರಾವೆಲ್ ಮಾಡ್ತಾಯಿದ್ದಾರೆ ಅಂದಾಗ ಅವ್ರ ಮನೆಯವರು ಅದನ್ನು ಇನ್ವೆಸ್ಟಿಗೇಟ್ ಮಾಡೋದು ಸಹಜ. 1.5 ವರ್ಷದಿಂದ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರೋವಾಗ ಸಡನ್ನಾಗಿ ನಾನು ಆ ಹುಡುಗನ ಮನೆಗೆ ಅವನ ಹೆಂಡ್ತಿಗೆ ನಾನು ಯಾಕೆ ಲೆಟ್ರ್ ಬರೀಲಿ? ನನಗೇನು ನೆಸೆಸಿಟಿ ಇದೆ? ಇಲ್ಲ ಇವರಿರುವಂಥ ಮನೆ ಓನರ್ಗೆ ನಾನು ಲೆಟ್ರ್ ಬರೆಯೋವಂಥ ನೆಸೆಸಿಟಿ ಏನಿದೆ? ಇವ್ರ ಜೊತೆ ಏನೋ ಒಂದು ಕಾಂಟ್ಯಾಕ್ಟ್ ಇದೆ ಅಂತ ತಿಳ್ಕೊಂಡ್ಮೇಲೆ ಹೆಂಡ್ತಿ ಅನ್ನೋರು ಸುಮ್ಮನೆ ಇರಲ್ವಲ್ಲ. ಅವ್ರು ಮಾಡೋ ಪ್ರೋಸೆಸ್ ಅವ್ರು ಮಾಡೇ ಮಾಡ್ತಾರೆ, ಅವ್ರು ಮಾಡಬೇಕಾಗಿರೋದನ್ನು ಅವ್ರು ಮಾಡೇ ಮಾಡ್ತಾರೆ. ಸೊ ಅವರೇ ಮಾಡಿರ್ಬೋದಲ್ಲ, ಅದು ನಾನು ಮಾಡಿದ್ದೀನಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಇವಾಗ ಹೆಂಡ್ತಿ ಗಂಡ ಮಧ್ಯೆ ಇರೋವಂಥ ರಿಲೇಷನ್ಶಿಪ್ಪಲ್ಲಿ ಅವ್ರ ಡಿಸ್ಪ್ಯೂಟ್ನ ಸಾರ್ಟ್ಔಟ್ ಮಾಡೋದಕ್ಕೆ ನಾನು ಬಲಿಕ ಬಕ್ರ ಆಗಿ, ಅವ್ರ ರಿಲೇಷನ್ಶಿಪ್ನ ಮೆಲೋಡೌನ್ ಮಾಡೋದಕ್ಕೆ ನನ್ನ ಬಲಿಕ ಬಕ್ರ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಪೊಲೀಸರಿಗೆ ಎಲ್ಲ ಸಾಕ್ಷ್ಯ ನೀಡ್ತೀನಿ ಎಂದ ಅರವಿಂದ್ ರೆಡ್ಡಿ.
ಪೊಲೀಸರಿಗೆ ಸಾಕ್ಷ್ಯ ನೀಡಿದ ಬಳಿಕ ಮಾಧ್ಯಮಗಳಿಗೆ ರಿಲೀಸ್. ಸ್ಯಾಂಡಲ್ವುಡ್ ನಟಿ ಬೇರೊಬ್ಬನ ಜೊತೆ ಸಂಬಂಧ ಬೆಳೆಸಿದ್ದಾರೆ ಅನ್ನೋದಕ್ಕೆ ನನ್ನ ಬಳಿ ಸಾಕಷ್ಟು ಸಾಕ್ಷ್ಯಗಳಿವೆ. ಸೋಮವಾರ ಅದನ್ನ ಪೊಲೀಸರಿಗೆ ಕೊಡುತ್ತೇನೆ. ಬಳಿಕ ಅದೇ ಸಾಕ್ಷ್ಯಗಳನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತೇನೆ ಅಂತ ಅರವಿಂದ್ ವೆಂಕಟೇಶ್ ರೆಡ್ಡಿ ಹೇಳಿದ್ದಾರೆ. ಸಾಕಷ್ಟು ಫೋಟೋಗ್ರಾಫ್ಸ್ ಇದೆ, ಸಾಕಷ್ಟು ಫ್ಲೈಟ್ ಡೀಟೇಲ್ಸ್ ಇದೆ, ಸಾಕಷ್ಟು ಹೋಟೆಲ್ ಡೀಟೇಲ್ಸ್ ಇದೆ. ಅದನ್ನು ನಾನು ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಕಡೆಯಿಂದ ಇನ್ವೆಸ್ಟಿಗೇಷನಲ್ಲಿ ನಾನು ಹೆಂಗೆ ಕೋಆಪ್ರೇಟ್ ಮಾಡಬೇಕು ಆ ಥರ ಕೋಆಪ್ರೇಟ್ ಮಾಡ್ತಾಯಿದ್ದೀನಿ. ಅದನ್ನು ನಾನು ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಿಡುಗಡೆ ಮಾಡಿದ್ಮೇಲೆ, ಅಂದರೆ ನಾನು ಸಬ್ಮಿಟ್ ಮಾಡಿದ್ಮೇಲೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಅದನ್ನೇ ಸಬ್ಮಿಟ್ ಮಾಡ್ತೀನಿ. ಸಂಬಂಧ ಕಡಿದುಕೊಳ್ಳಲು ನಟಿ ಸುಸೈಡ್ ಅನ್ನು ಅಸ್ತ್ರವಂತೆ. ಈ ಹಿಂದೆಯೂ ಇದೇ ನಾಟಕ ಮಾಡಿದ್ದಾರೆ ಎಂದು ಆರೋಪ. ಈ ಹಿಂದೆ ನಿಮ್ಮಿಂದ ಮಾನಸಿಕ ಕಿರುಕುಳ ಹೆಚ್ಚಾಗಿ ನಟಿ ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು ನಿಜವೇ ಅಂತ ಪ್ರಶ್ನಿಸಿದ್ದಕ್ಕೆ ಅರವಿಂದ್ ವೆಂಕಟೇಶ್ ರೆಡ್ಡಿ ನಟಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಟಿ ಯಾರ ಜೊತೆ ಸಂಬಂಧ ಹೊಂದಿದ್ದಳು, ಅವರಿಂದ ಸಂಬಂಧ ಕಡಿದುಕೊಳ್ಳೋಕೆ ಸುಸೈಡ್ ಒಂದು ಅಸ್ತ್ರ ಮಾಡಿಕೊಂಡಿದ್ದಳು. ಕೇವಲ ನನ್ನ ಜೊತೆ ಮಾತ್ರವಲ್ಲ, ಈ ಹಿಂದೆ ಆಕೆ ಯಾರ ಜೊತೆ ಸಂಬಂಧ ಹೊಂದಿದ್ಲು, ಅವರ ಜೊತೆ ಸಂಬಂಧ ಕಡಿದುಕೊಳ್ಳೋಕೆ ಇದೇ ಸುಸೈಡ್ ಅಸ್ತ್ರ ಬಳಸಿದ್ದಾಳೆ. ಆಕೆ ಒಬ್ಬ ಹೆಬಿಚುವಲ್ ಅಫೆಂಡರ್, ಅಂದ್ರೆ ಅದನ್ನೇ ಹವ್ಯಾಸ ಮಾಡಿಕೊಂಡಿದ್ಲು ಅಂತ ಅರವಿಂದ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ನಾನೊಬ್ಬನ ಜೊತೆ ನಿದ್ದೆ ಮಾತ್ರೆ ತೊಗೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋದು ನಿಜಾಂಶ ಆದರೆ, ನನ್ನ ಹಿಂದೆ ಇರುವಂಥ ಪಾಸ್ಟಲ್ಲೂ ಸುಮಾರು ಜನ ಜೊತೆ ಟ್ಯಾಬ್ಲೆಟ್ಸ್ ತೊಗೊಂಡು ಸೂಯಿಸೈಡ್ ಅಟೆಂಪ್ಟ್ ಮಾಡಿ, ಅವ್ರು ಹೆಂಗೆ ಅಂದರೆ ಅವ್ರು ಹ್ಯಾಬಿಚುವಲ್ ಅಫೆಂಡರ್. ಅವ್ರಿಗೆ ಏನಾಗಬೇಕು ಅಂದರೆ, ಯಾರ್ದಾದ್ರೂ ಒಬ್ಬರು ರಿಲೇಷನ್ಶಿಪ್ಪಿಂದ ಆಚೆ ಬರಬೇಕು ಅಂದರೆ ಅವ್ರಿಗೆ ಸೂಯಿಸೈಡ್ ಒಂಥರ, ಸೂಯಿಸೈಡ್ ಇಸ್ ಅ ವೆಪನ್. ಆ ವೆಪನ್ನ ಇಸ್ತೆಮಾಲ್ ಮಾಡಿಕೊಂಡು, ಆ ವೆಪನ್ ಇಟ್ಕೊಂಡು ಸಿಂಪತಿ ಮತ್ತು ಇನ್ನೊಂದು ಗೇನ್ ಮಾಡಿಕೊಂಡು ಅವ್ರು ಅಲ್ಲಿಂದ ಆಚೆಗೆ ಬರ್ತಾರೆ. ಸೊ ಅದೊಂದು ಪ್ರಾಕ್ಟೀಸ್ ಅವ್ರಿಗೆ. ಇಟ್ ಈಸ್ ಜಸ್ಟ್ ಅ ವೆಪನ್ ಟು ಗೇನ್ ಸಿಂಪತಿ ಆ್ಯಂಡ್ ಟು ಎನ್ಶ್ಯೂರ್ ದಟ್ ಶಿ ಕ್ಯಾನ್ ಗೆಟ್ ಔಟ್ ಆಫ್ ಥಿಂಗ್ಸ್ ಈಸಿಲಿ. ಅದೊಂದು ಹ್ಯಾಬಿಚುವಲ್ ವೆಪನ್ ಅವಳಿಗೆ. ಅರವಿಂದ್ ವಿರುದ್ಧ ಸಾಕ್ಷ್ಯ ನೀಡಲು ನಟಿಗೆ ಪೊಲೀಸರ ಸಮನ್ಸ್. ಸೋಮವಾರ ಬಯಲಾಗುತ್ತಾ ನಟಿ ಉದ್ಯಮಿಯ ಅಸಲಿಯತ್ತು. ಅರವಿಂದ್ ವೆಂಕಟೇಶ್ ರೆಡ್ಡಿಯಿಂದ ನನಗೆ ಮಾನಸಿಕ ಕಿರುಕುಳವಾಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ನಟಿ ಪೊಲೀಸರಿಗೆ ದೂರು ನೀಡಿದ್ಲು. ದೂರು ನೀಡುವ ವೇಳೆ ಆಕೆ ಯಾವುದೇ ಸಾಕ್ಷ್ಯಗಳನ್ನು ಕೊಟ್ಟಿರಲಿಲ್ಲ. ಆದರೂ ಪೊಲೀಸರು ದೂರು ದಾಖಲಿಸಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ವಿಚಾರಣೆ ವೇಳೆ ಅರವಿಂದ್ ವೆಂಕಟೇಶ್ ರೆಡ್ಡಿ ನಟಿ ವಿರುದ್ಧ ಪ್ರತ್ಯಾರೋಪ ಮಾಡಿದ್ರು. ಅಲ್ಲದೆ ತಮ್ಮ ಬಳಿ ಇದಕ್ಕೆ ಸಾಕ್ಷ್ಯಗಳಿವೆ ಅಂತ ಪೊಲೀಸರಿಗೆ ತಿಳಿಸಿದ್ರು. ಹೀಗಾಗಿ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಸಾಕ್ಷ್ಯ ನೀಡಲು ಪೊಲೀಸರು ನಟಿಗೆ ಸಮನ್ಸ್ ನೀಡಿದ್ದಾರೆ. ಇದರ ನಡುವೆ ಸೋಮವಾರ ನಟಿ ವಿರುದ್ಧ ಸಾಕ್ಷ್ಯಗಳನ್ನು ಪೊಲೀಸರಿಗೆ ಕೊಡ್ತೀನಿ, ಇದಾದ ಬಳಿಕ ನಟಿ ವಿರುದ್ಧ ಸಾಕ್ಷ್ಯಗಳನ್ನು ಮಾಧ್ಯಮಗಳಿಗೆ ರಿಲೀಸ್ ಮಾಡ್ತೀನಿ ಅಂತ ಅರವಿಂದ್ ವೆಂಕಟೇಶ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಸೋಮವಾರ ನಟಿ ಮತ್ತು ಉದ್ಯಮಿಯ ಅಸಲಿಯತ್ತು ಬಯಲಾಗಲಿದೆ. ಜೊತೆಗೆ ಭಾರೀ ಹೈ ಡ್ರಾಮಾ ನಡೆಯೋ ಸಾಧ್ಯತೆ ಕೂಡ ಇದೆ. ಉದ್ಯಮಿ ವಿರುದ್ಧ ಸ್ಯಾಂಡಲ್ವುಡ್ ನಟಿ ಮಾನಸಿಕ ಕಿರುಕುಳದ ಆರೋಪ ಮಾಡಿದ್ರು. ಸಂಬಂಧ ಮುರಿದು ಬಿದ್ದ 1.5 ವರ್ಷ ಸುಮ್ಮನಿದ್ದ ಉದ್ಯಮಿ ಈಗ ಮತ್ತೆ ನನಗೆ ಕಿರುಕುಳ ನೀಡಲು ಶುರು ಮಾಡಿದ್ದಾರೆ ಅಂತ ಪೊಲೀಸರಿಗೆ ದೂರು ನೀಡಿದ್ರು. ದೂರು ನೀಡಿದ ಬಳಿಕ ಪೊಲೀಸರು ಉದ್ಯಮಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ರು. ಈ ವೇಳೆ ನಟಿಯ ವಿರುದ್ಧವೇ ಪ್ರತ್ಯಾರೋಪ ಮಾಡಿದ್ದಾರೆ. ಹೀಗಾಗಿ ಈ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.